ಜನನಿ ಜನ್ಮಸ್ಯ ಸ್ವರ್ಗಾದಪಿ ಗರೀಯಸಿ ಅನ್ನುವಂಥ ಒಂದು ಮಾತಿದೆ. ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು. ತಾಯಿಯ ಋಣ ಹಾಗೂ ಭೂಮಿ ತಾಯಿಯ ಋಣವನ್ನು ನಾವು ಸಂದಾಯ ಮಾಡಲಿಕ್ಕೆ ಸಾಧ್ಯ ಇಲ್ವಂತೆ. ಬಹುಶಃ ಇವತ್ತು ನಮ್ಮೊಂದಿಗೆ ಅವಿನಾಶ್ ಶೆಟ್ಟಿಯವರಿದ್ದಾರೆ. ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ ಅನ್ನುವಂಥ ಒಂದು ಮಾತಿದೆ. ನಾವು ಎಲ್ಲಿ ಬೇಕಾದರೂ ಹುಟ್ಟಬಹುದು, ಆದರೆ ಸಾವು ಕೂಡ ಹೇಗೆ ಬೇಕಾದರೂ ಬರಬಹುದು, ಅದು ನಮ್ಗೆ ಗೊತ್ತಿಲ್ಲ. ಅವಿನಾಶ್ ಶೆಟ್ಟಿಯವರು ಇವತ್ತು ಒಂದು ಆದರಣೀಯ, ನಾವೆಲ್ಲರೂ ಕೂಡ ಸ್ಫೂರ್ತಿಯಾಗಿ ತಗೋಬೇಕಾದಂಥ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಅಮ್ಮನ ನೆರವು ಅನ್ನುವಂಥ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಹುಟ್ಟುಹಾಕಿ, ಅವರ ಅಮ್ಮ ಇವತ್ತು ಅವರ ಜೊತೆಗಿಲ್ಲದೆ ಇದ್ದರೂ ಕೂಡ ಅಮ್ಮನ ಸವಿನೆನಪನ್ನು ಹುಟ್ಟುಹಾಕುವಂಥ ಕಾರ್ಯವನ್ನು ಕೈಗೊಂಡು ಈ ಭೂಮಿ ತಾಯಿಯ ಋಣವನ್ನು ಕೂಡ ತೀರಿಸ್ತಾ ಇದ್ದಾರೆ. ಹೆತ್ತಮ್ಮನ ಋಣವನ್ನು ತೀರಿಸುವಂಥ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ. ಅವರಿಗೆ ನಾವು ಸದಾ ಆಭಾರಿಯಾಗಿದ್ದೇವೆ. ಈ ಕಾರ್ಯ ಮುಂದಿನ ದಿನಗಳಲ್ಲಿ ಕೂಡ ಹೀಗೆ ಮುನ್ನಡೆಯಲಿ ಅನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ಬಹುಶಃ ನನ್ನ ವಿದ್ಯಾರ್ಥಿ ಜೀವನದ ಸಂದರ್ಭದಲ್ಲಿ ಇಂಥ ಟ್ರಸ್ಟಿಗಳು ಇರಲಿಲ್ಲ, ಇಂಥ ಟ್ರಸ್ಟುಗಳು ಕೂಡ ತಲೆ ಎತ್ತಿರಲಿಲ್ಲ. ಬಹುಶಃ ಆ ದಿನಗಳಲ್ಲಿ ಇಂಥ ಟ್ರಸ್ಟ್ಗಳು ಇರ್ತಿದ್ರೆ ನಾವು ಕೂಡ ಉನ್ನತ ಮಟ್ಟದ ವ್ಯಾಸಂಗವನ್ನು ಮಾಡಲಿಕ್ಕೆ ಅವಕಾಶ ಆಗ್ತಾ ಇತ್ತೇನೋ. ಅರ್ಧದಲ್ಲಿ ವಿದ್ಯಾಭ್ಯಾಸಗಳನ್ನು ಮೊಟಕುಗೊಳಿಸಿದಂಥ ನನ್ನಂಥ ಅನೇಕ ವಿದ್ಯಾರ್ಥಿನಿಯರು ಕೂಡ ಆ ಕಾಲಘಟ್ಟದಲ್ಲಿ ಇದ್ದರು. ಇವತ್ತು ನೀವೆಲ್ಲರೂ ಕೂಡ ಸೌಭಾಗ್ಯವಂತ ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ನಿಜವಾಗಿಯೂ ಹೆಮ್ಮೆ ಆಗುತ್ತೆ.